ಅಲಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಅಲಂಗೂರು ಮಂಜುನಾಥ್ರವರಿಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ. ಅಲಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಅಲಂಗೂರು ಮಂಜುನಾಥ್ರವರು ನಿವೃತ್ತಿ ಹೊಂದಿದ ಹಿನ್ನೆಲೆಯಲ್ಲಿ ಕಾಲೇಜು ವತಿಯಿಂದ ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅಲಂಗೂರು ಮಂಜುನಾಥ್ ಮತ್ತು ಅವರ ಪತ್ನಿ ವಸಂತಿ ಅವರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ನಾನು ಇಲ್ಲಿ ಕರ್ತವ್ಯ ನಿರ್ವಹಿಸುವಾಗ ಎಲ್ಲರೂ ಪೂರ್ಣ ಸಹಕಾರ ನೀಡಿದ್ದೀರಿ. ನನಗೆ ನೀಡಿದ ಸಹಕಾರವನ್ನು ಕೃಷ್ಣೇಗೌಡರಿಗೂ ನೀಡಿ ಕಾಲೇಜಿನ ಅಭಿವೃದ್ಧಿಗೆ ಸಹಕರಿಸಿ ಎಂದು ಈ ಸಂದರ್ಭದಲ್ಲಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಸೀಮಾ ಕೌಸರ್ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರಾಂಶುಪಾಲರಾದ ಡಾಕ್ಟರ್ ಕೃಷ್ಣೇಗೌಡ ಕಾರ್ಯಕ್ರಮ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎನ್. ಎ. ಶಂಕರೇಗೌಡ, ಡಾಕ್ಟರ್ ಶ್ರೀನಿವಾಸ್, ಡಾಕ್ಟರ್ ಸೀಮಾ ಕೌಸರ್, ತಾರಾ ಜಯಲಕ್ಷ್ಮಿ, ಗುರುಪ್ರಸಾದ್, ಸುಧಾ ಬಿದರಿ, ಬಿ.ಸಿ. ರವಿ, ಕುಮಾರಸ್ವಾಮಿ, ಆನಂದ್ ನೀಲಿ, ಅತಿಥಿ ಉಪನ್ಯಾಸಕರಾದ ಮೂರ್ತಿ, ಎಂ.ಎಚ್. ಭವ್ಯ, ಮಧುಕುಮಾರ್, ಪ್ರಶಾಂತ್, ರಂಜನ್, ಚೇತನ್ ಶ್ರೀ, ರವಿ, ಡಿ.ಎನ್. ಶಿವರಾಮು, ಚಂದ್ರು, ಗಿರೀಶ್, ಉಮೇಶ್, ರಘು ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ವಿಶೇಷ ವರದಿ ಎಚ್.ಎನ್. ಪ್ರಸಾದ್, ಅಲಗೂರು. ನ್ಯೂಸ್ ರೀಡರ್ ಮಾಗನೂರು ಎಂ. ಶಿವಕುಮಾರ್. ಎಲ್ಲರಿಗೂ ನಾನು ಮತ್ತೊಮ್ಮೆ ನನ್ನ ಶಿರವಾಗಿ ನಾನು ತಮಗೆಲ್ಲರಿಗೂ ನಮಸ್ಕಾರವನ್ನು ಹೇಳ್ತೇನೆ. ಆಮೇಲೆ ಇದೇ ರೀತಿಯಾದಂಥ ಒಂದು ಸಹಕಾರವನ್ನ, ಇದೇ ರೀತಿಯಾದಂಥ ಪ್ರೋತ್ಸಾಹವನ್ನ ಮುಂದೆ ನನ್ನ ಉತ್ತರಾಧಿಕಾರಿಯಾಗಿ ಬರ್ತಾ ಇರ್ತಕ್ಕಂಥ ಡಾಕ್ಟರ್ ಶಂಕರೇಗೌಡರು ಕೂಡ ತಾವೆಲ್ಲರೂ ಕೊಡಬೇಕು. ಇನ್ನೂ ಹೆಚ್ಚಿನ ಒಂದು ಬೆಂಬಲವನ್ನ, ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಅವರಿಗೆ ಕೊಟ್ಟು ಈ ಕಾಲೇಜಿನ ಒಂದು ಅಭಿವೃದ್ಧಿಗೆ ನೀವೆಲ್ಲರೂ ಕೂಡ ಪಾತ್ರಧಾರಿಗಳಾಗಬೇಕು ಅನ್ನೋ ಮಾತನ್ನು ನಾನು ಹೇಳ್ತಾ, ಇನ್ನು ನಮ್ಮ ಕಾಲೇಜಿಗೆ ಕಾಂಪೌಂಡ್ ಸ್ಯಾಂಕ್ಷನ್ ಆಗಿದೆ. ಆ ಕಾಂಪೌಂಡ್ ಸ್ಯಾಂಕ್ಷನ್ ಆದಾಗ ಅದೇನೋ ಸ್ವಲ್ಪ ಸರ್ವೆ ಸ್ಕೆಚ್ ಏನೋ ಸ್ವಲ್ಪ ಡಿಸ್ಟರ್ಬ್ ಆಗಿದೆ. ಆ ನಕ್ಷೆ ಬಂದಾದ್ಮೇಲೆ ಒಂದು ವರ್ಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ಬಂದಂಥ ಸಂದರ್ಭದಲ್ಲಿ ನಾನು ಮಾನ್ಯ ಶಂಕರೇಗೌಡರಲ್ಲಿ ವಿನಂತಿಯನ್ನು ಮಾಡ್ತೇನೆ, ಸರ್ ಕಾಂಪೌಂಡ್ ಒಂದು ಹಾಕಿದ್ರೆ ನಮ್ಮ ಕಾಲೇಜ್ ಸೇಫ್ ಸರ್. ಅದೊಂದು ಚೂರು ಸೂಪರ್ಡೆಂಟ್ ಸರ್ಗೂ ಗೊತ್ತಿದೆ ಆ ವಿಚಾರ. ತಾವು ಡಿಸ್ಕಸ್ ಮಾಡಿ ಅದನ್ನು ಮಾಡಿಸ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಸೊ ಎಲ್ಲರೂ ಸಪೋರ್ಟಿವ್ ಆಗಿರಿ. ಯಾವುದೇ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಬೆಳೆಯುತ್ತೆ. ನನಗೇನು ನಿಮಗೇನು ಅಂದ್ಬಿಟ್ಟಾಗ ಅದು ಬೆಳೆಯಲ್ಲ. ಸಾವಿರಾರು ಜೇನುನೊಣ ಇದ್ದಿದ್ದರಿಂದ ಜೇನು ತುಪ್ಪ ಸಿಗಲಿಕ್ಕೆ ಸಾಧ್ಯ ಆಯಿತು. ನಾವೆಲ್ಲ ಕಷ್ಟಪಟ್ಟರೆ ಅದು ಜೇನುತುಪ್ಪವಾಗಿ ಪರಿಣಮಿಸುತ್ತೆ. ನಾವೆಲ್ಲ ಕಷ್ಟಪಡಲಿಲ್ಲ ಅಂತಂದರೆ ಅದು ಗೂಡಾಗೋದಿಲ್ಲ, ಅದು ಗುಡ್ಡೆ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿದಾಯವನ್ನು ಹೇಳ್ತೀನಿ. ನೀವೆಲ್ಲರೂ ತೋರಿಸಿದಂಥ ಒಂದು ಪ್ರೀತಿ, ತೋರಿಸಿದಂಥ ಒಂದು ಅಭಿಮಾನ, ತೋರಿಸಿದಂಥ ಒಂದು ಔದಾರ್ಯಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ನಾನು ಮತ್ತೊಮ್ಮೆ ನಮ್ಮ ಭರದ್ವಾಜ್ ಸರ್ಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಸ್ನೇಹಿತರು ನೋಡಿ, ಕುಚ್ಕು ಸ್ನೇಹಿತರು ಅಲ್ಲಿಂದ ಪ್ರಾರಂಭ ಆಯಿತು ನಮ್ಮ ಸ್ನೇಹ ಕೋಲಾರದಿಂದ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ. ಧನ್ಯವಾದಗಳು. ಶುಭ ದಿನ. ಸಬ್ಸ್ಕ್ರೈಬ್ ಆಗಿ.